ಪಡ್ಡಯೂರು ಅನ್ನಪೂರ್ಣೇಶ್ವರಿ ಭಜನಾ ಮಂದಿರಕ್ಕೆ 5 ಲಕ್ಷ ರೂಪಾಯಿಯ ಅನುದಾನವನ್ನು ಕೊಟ್ಟಿದ್ದೀವಿ. ಕಳೆದ ವರ್ಷದ ಅವಧಿಯಲ್ಲಿ ಸುಮಾರು 25 ಕೋಟಿ ರೂಪಾಯಿಯ ಅನುದಾನದಲ್ಲಿ ಹಿಂದೂ ಧಾರ್ಮಿಕ ದೇವಸ್ಥಾನಗಳಿಗೆ, ಭಜನಾ ಮಂದಿರಗಳಿಗೆ ಮತ್ತು ದೈವಸ್ಥಾನಗಳಿಗೆ ಸುಮಾರು 2.5 ಕೋಟಿ ರೂಪಾಯಿಯ ಅನುದಾನವನ್ನು ಮೀಸಲಿಟ್ಟಿದ್ದೀವಿ. ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ 2 ಕೋಟಿ ರೂಪಾಯಿಯನ್ನು ಅನುದಾನವನ್ನು ಮೀಸಲಿಟ್ಟು ಒಟ್ಟು 5 ಕೋಟಿ ರೂಪಾಯಿಗಳ ಅನುದಾನವನ್ನು ಬೇರೆ ಬೇರೆ ದೇವಸ್ಥಾನಗಳಿಗೆ, ಭಜನಾ ಮಂದಿರಗಳಿಗೆ ಅನುದಾನವನ್ನು ಇಟ್ಟಲ್ಲಿ ಈ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಪಡ್ಡಯೂರಿಗೆ ಕೂಡ 5 ಲಕ್ಷ ರೂಪಾಯಿಯ ಅನುದಾನ ಬಂದಿದೆ. ಅದರ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಎಲ್ಲ ಊರಿನ ಈ ಭಾಗದ ಯುವಕರು, ಭಕ್ತಾದಿಗಳು ಸೇರಿಕೊಂಡು ಮಾಡಿದ್ದಾರೆ. ಎಲ್ಲ ಕಾಮಗಾರಿಗಳು ಆರಂಭ ಆಗಿದೆ. ಈ ವರ್ಷ ಕೂಡ ಇದರ ದಾಖಲೆಗಳು ಪತ್ರ ಅವರ ಈ ಭಜನಾ ಮಂದಿರದ ಹೆಸರಿನಲ್ಲಿ ಇಲ್ಲ. ಎಲ್ಲ ದೈವಸ್ಥಾನ, ಭಜನಾ ಮಂದಿರ ಮತ್ತು ಬೇರೆ ಬೇರೆ ಧರ್ಮದ ಧಾರ್ಮಿಕ ಕ್ಷೇತ್ರಗಳೇನಿದೆ ಆ ಕ್ಷೇತ್ರಗಳ ಅಡಿಸ್ಥಳದ ಜಾಗವನ್ನು ಆ ದೇವರ ಹೆಸರಲ್ಲಿ ಮಾಡಬೇಕು ಅಂತ ನಾವು ಈ ಹಿಂದೆ ಕೂಡ ಸರ್ಕಾರಕ್ಕೆ ಒತ್ತಡವನ್ನು ತಂದಿದ್ದೇವೆ. ಈ ಹಿಂದೆ BJP ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇತ್ತು. ಹಿಂದುತ್ವದ ಬಗ್ಗೆ ಹೆಚ್ಚು ಒತ್ತು ಕೊಡುವಂಥ ಸರ್ಕಾರ ಅಂತ ಎಲ್ಲರಿಗೆ ತೋರಿಸಿಕೊಂಡಿದ್ದಾರೆ. ಆದರೆ ನಾನು ಕೂಡ ಮನವಿ ಮಾಡಿಕೊಳ್ತಾ ಇದ್ದೆ ಆವಾಗ, ಎಲ್ಲೆಲ್ಲಿ ದೇವಸ್ಥಾನಗಳು, ದೈವಸ್ಥಾನಗಳಿದೆ ಅದಕ್ಕೆ ಅನುದಾನಗಳನ್ನು ಕೊಡಬೇಕಿದ್ರೆ ಅದರ ಹೆಸರಿನಲ್ಲಿ ಆ ಜಾಗದ RTC ಆಗುವ ಅವಶ್ಯಕತೆ ಇದೆ. ಇವತ್ತು ನಾವು ಕನಿಷ್ಠ ಒಂದು ಪ್ರಯತ್ನವನ್ನು ಮಾಡುವ ಮುಖಾಂತರ ಆ ದೇವಸ್ಥಾನಗಳಿಗೆ, ದೈವಸ್ಥಾನಗಳಿಗೆ ಅನುದಾನವನ್ನು ಕೊಟ್ಟು ಅದನ್ನು ಧಾರ್ಮಿಕ ದತ್ತಿ ಅಡಿಯಲ್ಲಿ ತಂದು ಆ RTCಯಲ್ಲಿ ಕೂಡ ಅದನ್ನು ನಮೂದನೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈ ರೀತಿ ಆಗುವ ಕೆಲಸಗಳು ಆಗಬೇಕು. ಸುಮಾರು 45 ದೇವಸ್ಥಾನಗಳಿಗೆ ಅನುದಾನವನ್ನು ಕೊಟ್ಟಿದ್ದೀವಿ. ಮುಂದಿನ ಈ ವರ್ಷದಲ್ಲೂ ಕೂಡ ಎಲ್ಲ ದೇವಸ್ಥಾನಗಳಿಗೆ, ದೈವಸ್ಥಾನಗಳಿಗೆ, ಅದೇ ರೀತಿ ಚರ್ಚ್ ಮತ್ತು ಮಸೀದಿಗಳಿಗೆ ಕೂಡ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಇತಿಹಾಸದಲ್ಲಿ ಯಾವತ್ತೂ ಜೈನ ಧರ್ಮದವರ ದೇವಾಲಯಗಳಿಗೆ, ಬಸ್ತಿಗೆ ಹಣವನ್ನು ಬಿಡುಗಡೆ ಮಾಡಿದ್ದಿಲ್ಲ. ನಾವು ಅದಕ್ಕೆ ಕೂಡ ಈ ವರ್ಷ ಅನುದಾನವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. ಎಲ್ಲ ಜಾತಿ ಧರ್ಮದವರಿಗೆ ಅನುದಾನವನ್ನು ತರುವಂಥ ಅನುದಾನಗಳು ಬರ್ತಾ ಇದೆ, ಕಾಮಗಾರಿಗಳಾಗ್ತಾ ಇದೆ. ಕೆಲವರೆಲ್ಲ ಈ ಹಿಂದೆ ನಾನು ಮಾಧ್ಯಮದಲ್ಲಿ ಓದಿದ್ದೆ, 1 ಗೋಣಿ ಸಿಮೆಂಟಿನ ಕೆಲಸ ಕೂಡ ಆಗಲಿಲ್ಲ ಅಂತ ವಿಚಾರವನ್ನು ಓದಿದ್ದೆ. ಇವತ್ತು ನಾವು ಅವರಿಗೆ ಎಲ್ಲ ಯಾರ್ಯಾರು ಈ ರೀತಿ ಹೇಳಿದಾರ ಅವರಿಗೆ ಹೇಳ್ತೀನಿ, ಇವತ್ತು 1 ಗೋಣಿ ಸಿಮೆಂಟ್ ಅಲ್ಲ, 1 ಕೋಟಿ ಸಿಮೆಂಟಿನ ಕಾಮಗಾರಿ ಪುತ್ತೂರಿನ ಎಲ್ಲ ಭಾಗಗಳಲ್ಲಿ ನಡೀತಾ ಇದೆ. ಜನಸಾಮಾನ್ಯರಿಗೆ ಅಭಿವೃದ್ಧಿ ಪರ್ವ ನಡೀತಾ ಇದೆ. ನಾವು ಎಲ್ಲರಿಗೆ ಸಮಾನ ರೀತಿಯಲ್ಲಿ ಕಾಮಗಾರಿಗಳನ್ನು, ಕೆಲಸಗಳನ್ನು ಹಂಚುವಂಥ ಕೆಲಸವನ್ನು ಮಾಡಿದ್ದೇವೆ. ಮುಂದಿನ ಪುತ್ತೂರಿನ ಅಭಿವೃದ್ಧಿ ಒಳ್ಳೆ ರೀತಿಯಲ್ಲಿ ನಡೆಯುತ್ತೆ.